ಬ್ಲಾಗ್ಗೆ ಸ್ವಾಗತ. ಹೋದ್ ವಿಡಿಯೋನ ಚಟಾಯಿಲೆ ಎಂಡ್ ಮಾಡಿದ್ದೆ, ಮತ್ತೆ ನೀವು ಬ್ಲಾಗ್ ಮಾಡಕ್ ಹೋಗಿರಲಿಲ್ಲ. ಬಿಕಾಸ್ ಸಖತ್ ಮಳೆ ಇತ್ತು ಕೇರಳದಲ್ಲಿ, ಅದಕ್ಕೋಸ್ಕರ ಏನು ಬ್ಲಾಗ್ ಮಾಡಕ್ ಹೋಗಿರ್ಲಿಲ್ಲ. ನೆಕ್ಸ್ಟ್ ಕೊಚ್ಚುವೇಲಿಂದ ಋಷಿಕೇಶ್ಗೆ ಟ್ರೈನ್ ಜರ್ನಿ ಇದೆ, ಬ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವಾಗ ಬ್ಲಾಗ್ ಏನಕ್ಕೆ ಸ್ಟಾರ್ಟ್ ಮಾಡ್ತಾ ಇದೀನಿ ಅಂತ ಹೇಳಿದ್ರೆ, ನಮ್ದು ಟ್ರೈನ್ ಇದೆ, ಇದು 4:50ಕ್ಕೆ 5 ಗಂಟೆ ಅಂತ ಅಂದ್ಬಿಟ್ಟು 5 ಗಂಟೆಗಿತ್ತು. ಫುಲ್ ಕತ್ತೆ ಇತ್ತಲ್ಲ, ಬೆಳಕಾದ್ಮೇಲೆ ಒಂದೇ ಸಲ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ಏನು ವಿಡಿಯೋ ಮಾಡಕ್ ಹೋಗಿರಲಿಲ್ಲ. ಇವಾಗ ನಾವು ಟ್ರೈನ್ ಅಲ್ಲಿ ಅರೌಂಡ್ 3 ಅವರ್ಸ್ ಆಗೈತೆ, 9:13 3-4 ಅವರ್ಸ್ ಆಗೈತೆ. ಈಗ ಪ್ರೆಸೆಂಟ್ ಆಲಪ್ಪುರದಲ್ಲಿ ಇದ್ದೀವಿ. ನೆಕ್ಸ್ಟ್ ಇಲ್ಲಿಂದ ಏನೇನಾಗುತ್ತೆ ಅನ್ನೋದನ್ನ ಈ ಜರ್ನಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಆದ್ರೆ ಒಂದೇ ಸ್ಟ್ರೆಚ್ ಅಲ್ಲಿ ಕೊಚ್ಚುವೇಲಿಂದ ಋಷಿಕೇಶ್ ಒಂದೇ ಸ್ಟ್ರೆಚ್ ಒಂದು ವಿಡಿಯೋ ಮಾಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಡೇ ಬೈ ಡೇ ಇವತ್ತಿಂದ ನೈಟ್ ತನಕ ಏನೇನಾಗುತ್ತೆ ಅಂತ ಎಕ್ಸ್ಪೀರಿಯನ್ಸ್ ಶೇರಿಂಗ್ ತರ ಒಂದು ವಿಡಿಯೋ ಮಾಡ್ತೀನಿ. ಯಾವ ತರ ಕನ್ವೀನಿಯಂಟ್ ಆಗುತ್ತೋ ಆ ತರ ಮಾಡ್ತೀನಿ. ಬರೀ ನೋಡೋಣ ಏನೇನಾಗುತ್ತೆ ಈ ಟ್ರೈನ್ ಜರ್ನಿಲಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗುತ್ತಾ, ಕೆಟ್ಟ ಎಕ್ಸ್ಪೀರಿಯನ್ಸ್ ಆಗುತ್ತಾ, ಯಾವ ತರ ಇರುತ್ತೆ ಅಂತ ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇಷ್ಟ ಇನ್ನೂ ಏನು ಮಾಡಿಲ್ಲ. ಬೆಳಗ್ಗೆ 4:15 ಬಂದಾಗ ಬರೀ ಬ್ರೆಡ್ ಜಾಮ್ ತಿಂದಿದೆ ಅಷ್ಟೇ. ನಾಷ್ಟ ಇನ್ನೂ ಏನು ಬಂದಿಲ್ಲ. ಆಮೇಲೆ ಇನ್ನೊಂದು ಡ್ರಾಬ್ಯಾಕ್ ಏನು ಅಂತ ಹೇಳಿದ್ರೆ, ಈ ಟ್ರೈನಲ್ಲಿ ಪ್ಯಾಂಟ್ರಿ ಇಲ್ಲ. ಊಟ ಬಂದಾಗಲೇ ತಗೊಬೇಕು. ಬುಕ್ ಎಲ್ಲ ಏನು ಮಾಡೋಕ್ಕಾಗಲ್ಲ ಊಟ ಇದರಲ್ಲಿ. ಅದೇ ಮಾಮೂಲಿ ನಾರ್ಮಲ್ PNR ನಂಬರಿಂದ ಬೇಕಂದರೆ ಬುಕ್ ಮಾಡ್ಕೊಬೋದು. ನೋಡಬೇಕು ಹೆಂಗಾಗುತ್ತೆ ಅಂತ. PNR ನಂಬರಲ್ಲೇ ಬುಕ್ ಮಾಡ್ಕೊಳ್ಳೋಣ ಅಂತ ಹೇಳಿದ್ರೆ, ಅಕಸ್ಮಾತ್ ಊಟ ಸಿಗಲಿಲ್ಲ ಅಂತ ಹೇಳಿದ್ರೆ ಸ್ವಿಗ್ಗಿಲಿ PNR ನಂಬರ್ ಮುಖಾಂತರನೇ ಬುಕ್ ಮಾಡ್ಕೊಬೋದು. ಇಲ್ಲ ಅಂತ ಹೇಳಿದ್ರೆ ಏನು ಬರುತ್ತೋ ಅದೇ ತಿನ್ಕೊಬೇಕು. ಇವಾಗ ಅದೇ ಹೇಳಿದ್ನಲ್ಲ, ಬ್ರೆಡ್ ಜಾಮ್ ತಿನ್ಕೊಂಡ್ವಿ. ನೆಕ್ಸ್ಟ್ ನಾಷ್ಟಾಗಿ ಇಷ್ಟಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ, ಯಾರೂ ಬಂದಿಲ್ಲ ನಾಷ್ಟಕ್ಕೆ. ಇವಾಗ ಅಟ್ ಪ್ರೆಸೆಂಟ್ ಎಲ್ಲಿದ್ದೀನಿ ಅಂತ ಹೇಳಿದ್ರೆ, ತುರವೂರ್ ಅಂತೆ. ಪ್ರೊನೌನ್ಸೇಷನೇ ಬರೋಲ್ಲ ಮಲಯಾಳಂ ಕ್ಲೀನಾಗೆ. ತುರವೂರ್ ಏನಾದರೂ ಪ್ರೊನೌನ್ಸೇಷನಲ್ಲಿ ತಪ್ಪಿದ್ರೆ ಹೊಟ್ಟೆಗೆ ಹಾಕೊಂಬಿಡ್ರಿ. ಟ್ರೈನ್ ಇವಾಗ ಜಸ್ಟ್ ಬಿಡ್ತು. ಇದೇನು ಆಲ್ಟ್ ಸ್ಟೇಷನ್ ಅಲ್ಲ, ಚಿಕ್ಕ ಸ್ಟೇಷನ್ನು. ಏನೋ ಕ್ರಾಸಿಂಗ್ ಇತ್ತು ಅನ್ಸುತ್ತೆ, ಅದಕ್ಕೆ ನಿಲ್ಲಿಸಿದ್ದಾರೆ. ನೋಡಿ ಹೋಗ್ತಾ ಇದ್ದೀವಿ. ನಮ್ದು ಇದೇ ಕೋಚ್ S4. ಮುಂಚೆ ಸೀಟ್ ಕನ್ಫರ್ಮ್ ಆಗಿರಲಿಲ್ಲ, RACಲಿ ಬಿದ್ದುಬಿಟ್ಟಿತ್ತು. ಇವಾಗ ಬೆಳಗ್ಗೆ ಕನ್ಫರ್ಮ್ ಆಗಿದ್ದು ಸೀಟು ನಮ್ಮದು. ಸ್ಲೀಪರಲ್ಲಿ ಬಿದ್ದೈತೆ, ಎಲ್ರಿಗೂ ಸೀಟ್ ಸಿಕ್ಕೈತೆ. ನಮ್ಮ ಹುಡುಗಂಗೆ ಒಬ್ಬಂಗೆ ಮಾತ್ರ ಸಪ್ರೇಟಾಗಿ ಸೀಟ್ ಸಿಕ್ಕೈತೆ ಅಷ್ಟೇ. ಮಿಕ್ದವರೆಲ್ಲ ಜೊತೆಲೇ ಇದ್ದೀವಿ, ನೋ ಪ್ರಾಬ್ಲಮ್. 3 ದಿನ ಇದೆ ನಮ್ಮ ಮನೆ. ಇವಾಗ 3 ದಿನ ಅಂತ ಹೇಳಿದ್ರೆ 3 ಡೇ 2 ನೈಟು. ನಾವು ಇವತ್ತು ಶುಕ್ರವಾರ, ಇವತ್ತು ಹತ್ತಿರೋದು. ನಾವು ಋಷಿಕೇಶ್ಗೆ ಹೋಗಿ ರೀಚ್ ಆಗೋ ಅಷ್ಟೊತ್ತಿಗೆ ಸಂಡೇ 2 o'clock ಆಗುತ್ತೆ. ಅಂದರೆ ಮಧ್ಯಾಹ್ನ 2 o'clock ಆಗೋಗುತ್ತೆ ಸಂಡೇ. ಅಲ್ಲಿಂದ ಆಮೇಲೆ ಆ ಜರ್ನಿ ಅಂತೂ ಇನ್ನೂ ಸಕ್ಕತ್ತಾಗಿರುತ್ತೆ. ನಾನು ಯಾವತ್ತೂ ಇಷ್ಟು ದಿವಸ 3 ಅವರ್ ಅಂತೀನಿ, ನಾನು ಯಾವತ್ತೂ ಇಷ್ಟು ದಿವಸ 4 ದಿನ ಎಲ್ಲ ಟ್ರೈನಲ್ಲಿ ಜರ್ನಿ ಮಾಡಿರಲಿಲ್ಲ. ಇದೇ ಫಸ್ಟ್ ಜರ್ನಿ, ಫಸ್ಟ್ ಎಕ್ಸ್ಪೀರಿಯನ್ಸ್ ಟ್ರೈನಲ್ಲಿ. ಇವಾಗ ಎರ್ನಾಕುಲಮಲ್ಲಿ ಇದ್ದೀವಿ. ನಾಷ್ಟ ಬಂದೈತೆ, ನಾಷ್ಟ ಮಾಡ್ತಾಯಿದ್ದೀವಿ. ವಡೆ 4 ಇಡ್ಲಿ ಸಾಗು ಕೊಟ್ಟವ್ರೆ. ಚಟ್ನಿನೇ ಇಲ್ಲ. ಚಟ್ನಿ ಇಲ್ಲದೆ ಹೆಂಗೆ ತಿಂತಾರಪ್ಪ ಇಡ್ಲಿ ಇಲ್ಲೆಲ್ಲ ಗೊತ್ತಿಲ್ಲ. ಅದು ತಿಂದ್ಬಿಟ್ಟು ಸಿಗ್ತೀನಿ ಬನ್ನಿ. ಇನ್ನೂ ಟ್ರೈನ್ ಸ್ಟಾರ್ಟ್ ಆಗಿ 3 ಅವರ್ ಆಗಿಲ್ಲ, ಆಗಲೇ ಸಿಂಕು ಕಟ್ಕೊಂಡೈತೆ. ನಮ್ಮ ಕೋಚಲ್ಲಂತೂ ನೀರೇ ಬರ್ತಾ ಇಲ್ಲ. ಇಲ್ಲಿ ನೋಡ್ರೆ ಸಿಂಕ್ ಕಟ್ಕೊಂಡೈತೆ. ಎಲ್ಲ ಫ್ರೆಶ್ ಅಪ್ ಎಲ್ಲ ಆಗಿದ್ದು, ಮುಖ ಎಲ್ಲ ತೊಳೆದಿದ್ದೆಲ್ಲ ಪಕ್ಕದ ಕೋಚಲ್ಲಿ ಹೋಗ್ಬಿಟ್ಟು ತೊಳ್ಕೊಂಬಂದ್ವಿ. ಡೇ 1 ಅಲ್ಲ ಗುರು, ಇನ್ನು ಟ್ರೈನ್ ಸ್ಟಾರ್ಟ್ ಆಗಿ 4 ಅವರ್ ಆಗಿಲ್ಲ, ಅವಾಗಲೇ ಈ ರೇಂಜ್ಗೆ ಅಂದರೆ ನೋಡ ಹೆಂಗಾಗುತ್ತೆ ಅಂತ. ನೀವು ಅದೇ ಡೆಲ್ಲಿ ಟ್ರೈನೆಲ್ಲ ಹೋದರೆ ಇನ್ನೂ ವರ್ಸ್ಟು. ಡೆಲ್ಲಿ ಟ್ರೈನ್ಗಳೆಲ್ಲ ನೀಟೇ ಇರಲ್ಲ ಡೆಲ್ಲಿ ಟ್ರೈನ್. ಇವಾಗ ನಮ್ಮ ಟ್ರೈನಲ್ಲಿ ಯಾರು ಜನನೇ ಇಲ್ಲ ಅಷ್ಟು. ನೋಡಿ ಎಲ್ಲ ಸೀಟು ಖಾಲಿ ಇದೆ, ಜನ ಇನ್ನೂ ಬಂದಿಲ್ಲ. ಎಲ್ಲಿಂದ ಇದು ಬುಕ್ ಮಾಡ್ಕೊಂಡಿರ್ತಾರೋ ಗೊತ್ತಿಲ್ಲ. ಒಟ್ಟಲ್ಲಿ ನಮ್ಮದು ಲೋವರ್ ಬರ್ತಲ್ಲಿ ಯಾರೂ ಇಲ್ಲ. ನಮ್ಮದು ಮಿಡಲ್ ಬರ್ತು ಮತ್ತು ಅಪ್ಪರ್ ಬರ್ತು, 2 ಅಷ್ಟೇ. ಮಿಡಲ್ ಬರ್ತು, ಅಪ್ಪರ್ ಬರ್ತು. ಲೋವರ್ ಬರ್ತಲ್ಲಿ ಇನ್ನೂ ಯಾರೂ ಬಂದಿಲ್ಲ. ಬನ್ನಿ ಸೀಟ್ ತೋರಿಸ್ತೀನಿ ಹೆಂಗಿದೆ ಅಂತ. ಇದೇ ನಮ್ಮ ಸೀಟು. ಆಲ್ರೆಡಿ ನಮ್ಮ ಫ್ರೆಂಡ್ ಒಬ್ಬ ಮಲಗ್ಬಿಟ್ಟವನೆ. ನಂದು ಮೇಲ್ಗಡೆ ಇಲ್ಲೊಬ್ಬ ಮಲಗವನೆ. ಈ ಸೀಟ್ ಒಂದು ಮೇಲ್ಗಡೆ ಒಂದು, ಇನ್ನೊಂದು 10ನೇ ನಂಬರ್ ಸೀಟ್ ಬಂದ್ಬಿಟ್ಟು ನಮ್ಮ ಹುಡುಗನ ಸಪ್ರೇಟಾಗಿ ಬಿದ್ದೈತೆ. ಇದು RACಲಿ ಬಿದ್ದಿದ್ರೆ ಇಲ್ಲಿ ಕುತ್ಕೊಂಡು ಪೇಚ ಆಡ್ಕೊಂಡು ಬರಬೇಕಿತ್ತು. ಕಡಲನು ಕಾಣ ಹೊರಟಿರೋ ಕರಗೋ ಮುಗಿಲೇ, ಕಿರಣವು ಮುಗಿಲ ಕೇಳಿದೆ, ನಾನು ಜೊತೆಗೆ ಬರಲೇ. ಅಲ್ಲೊಂದಿದೆ ತೋಡಿತೆ ನಿನ್ನ ಬಿಟ್ಟು ಇಲ್ಲ
ಡೇ 2 ಸಪ್ಪೆ ವಮಾನೆ ಇಲ್ಲಿ ಇದ್ದೀವಿ. ಮಹಾರಾಷ್ಟ್ರ ಇದೆ ಆ್ಯಕ್ಚುಲಿ. ಇವಾಗ ಜಸ್ಟ್ ಎದ್ದು ಬ್ರಷ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಆಲ್ರೆಡಿ ವಾಶ್ರೂಮ್ ಎಲ್ಲ ಗಬ್ಬೆಬ್ಬು ಸಿಕ್ಕವ್ರೆ. ಒಂದು ಸ್ಲೀಪರಲ್ಲಿ ಚೆನ್ನಾಗಿಲ್ಲ ವಾಶ್ರೂಮು. ಇವಾಗ AC ಕೋಚ್ಗೆ ಹೋಗಿ ಯೂಸ್ ಮಾಡ್ಕೊಬೇಕು ವಾಶ್ರೂಮ್ನ. ಫುಲ್ಲು ಬೆಟ್ಟಗಳು ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರ ನೇಚರ್ ಒಂಥರ ಸಕ್ಕತ್ತಾಗಿದೆ. ಒಂಥರ 1 ಅವರ್ ಈ ಕುಮಟಾ ಸೈಡ್ ಇದೆಯಲ್ಲ ಆ ಥರ ಇದೆ. ಒಂಥರ ಫುಲ್ ಫ್ಲ್ಯಾಟು, ಆಮೇಲೆ ಆ ಕಡೆ ಬೆಟ್ಟಗಳು, ಆ ಥರ ಚೆನ್ನಾಗೈತೆ. ಒಂಥರ ನೇಚರ್ ಚೆನ್ನಾಗೈತೆ. ಬನ್ನಿ ನಾಷ್ಟ ಮಾಡಿಕೊಂಡು ಸಿಗ್ತೀನಿ ಒಂದೇ ಸತಿ. ಕುಡಿ ನೋಟದ ಕಿಡಿಸೋ ಕಿಸಿ ಸುಡಬೇಡವೇ ನನ್ನಿ ಥರ ತುಸು ಕರುಣೆ ತೋರಿಸು. ಬಂದು ಸರ್ ನನ್ನ ಕ್ಲಿಪ್ಪಿಂಗ್ಸ್ ತೊಗೊಂಡ್ಬಿಡ್ತೀನಿ. ಚೆನ್ನಾಗಿದೆ. ಲ್ಯಾಂಡ್ಸ್ಕೇಪ್ ಬೇಕಾ? ಎಸ್, ಸ್ಟೇಷನ್ ಚೆನ್ನಾಗಿ ಮೇಂಟೈನ್ ಮಾಡೋರು. 2.5 ದಿನ ಆದಮೇಲೆ ಇವಾಗ ಯೋಗನಗರ ಋಷಿಕೇಶಿಗೆ ಬಂದು ರೀಚ್ ಆಗಿದ್ದೀವಿ. ಇವಾಗ ಇಲ್ಲಿಂದ ರೂಮ್ ಮಾಡಬೇಕು. ರೂಮ್ ಮಾಡಾದ್ಮೇಲೆ ಸಂಜೆ ಗಂಗಾ ಆರತಿನ ನೋಡಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇನ್ನೂ ಏನು ಪ್ಲ್ಯಾನ್ಗಿನೇನೋ ಮಾಡ್ಕೊಂಡಿಲ್ಲ, ಯಾವಾಗ ಹೊರಡೋದು ಸೋನ್ಪ್ರಾಯಗೆ ಅಂತ ನೋಡಬೇಕು. ಇವತ್ತು ಹೋಗಿ ಸ್ವಲ್ಪ ಫುಲ್ ರೆಸ್ಟ್ ಮಾಡಬೇಕು, ಸ್ನಾನ ಎಲ್ಲ ಮಾಡ್ಕೊಬೇಕು. ಬಿಕಾಸ್ 2.5 ದಿನ ಆಯಿತು ಸ್ನಾನ ಮಾಡಿ. ಸ್ನಾನ ಎಲ್ಲ ಯಾರೂ ಮಾಡಿಲ್ಲ. ಸೊ ಅದಕ್ಕೆ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಕೊಂಡು ಸಂಜೆ ಗಂಗಾ ಆರತಿಗೆ ಸಿಗ್ತೀನಿ.